ಪತಿ ದರ್ಶನ್ರನ್ನ ಸಂಕಷ್ಟದಿಂದ ಪಾರು ಮಾಡಲು ಪತ್ನಿ ವಿಜಯಲಕ್ಷ್ಮಿ ಉಡುಪಿಯ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ನವಚಂಡಿಕಾ ಯಾಗದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಬಹಳಷ್ಟು ಉಪಯೋಗಗಳಿದೆ ಮತ್ತು ಈ ಹಿಂದೆ ಕೂಡ ಸಾಕಷ್ಟು ರಾಜಕಾರಣಿಗಳು ಈ ರೀತಿ ದೊಡ್ಡ ವ್ಯಕ್ತಿಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಈ ರೀತಿ ನವಚಂಡಿಕಾ ಯಾಗವನ್ನು ನೆರವೇರಿಸಿದ ಉದಾಹರಣೆಗಳು ಕೂಡ ಇದೆ. ಇದರಿಂದ ಸಾಕಷ್ಟು ಪ್ರಯೋಜನಗಳಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್. ಪರೀಕ್ಷಿತ್, ನವಚಂಡಿಕಾ ಯಾಗ ಅನ್ನೋದು ಈ ಪೀಠದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾವ ರೀತಿ ಸಂಕಲ್ಪ ಮಾಡಿದ್ದಾರೆ ವಿಜಯಲಕ್ಷ್ಮಿಯವರು, ಮತ್ತೆ ಈ ನವಚಂಡಿಕಾ ಯಾಗದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೊನೆಗೂ ತನ್ನ ಪತಿಯನ್ನ ಬಿಟ್ಟುಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಈ ಮುಖ್ಯವಾಗಿರುವಂತಹ ಯಾಗ ನವಚಂಡಿಕಾ ಯಾಗವನ್ನ ಕೊಲ್ಲೂರಿನ ಅಂದ್ರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲೇ ಪ್ರಮುಖ ಶಕ್ತಿಪೀಠ ಅನ್ನುವಂಥದ್ದು ಇರುವಂತದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ನಂಬಿದಂತ ಭಕ್ತರನ್ನು ಯಾವತ್ತೂ ಬಿಡಲ್ಲ ಅನ್ನುವಂತ ಮಾತಿದೆ. ಹಾಗಾಗಿ ಈ ಹಿಂದೆ DK ಶಿ ಅವರು ಕೂಡ ಏನು ತನ್ನ ಸರ್ಕಾರ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಹಾಗೂ ತಾವು ಏನು ಉಪಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಸಂಕಲ್ಪವನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇಲ್ಲಿ ಅದೇ ನವಚಂಡಿಕಾ ಯಾಗವನ್ನ ಇಲ್ಲಿ ಮಾಡಿದ್ರು. ಆ ಬಳಿಕ ಅವರು ಉಪಮುಖ್ಯಮಂತ್ರಿ ಕೂಡ ಆದ್ರು. ಈ ಬಳಿಕ ಇಲ್ಲಿ ದರ್ಶನ್ ಕೂಡ ಈ ಕ್ಷೇತ್ರಕ್ಕೆ ಬಹಳಷ್ಟು ನಂಬಿಕೊಂಡು ಬಂದಿದ್ರು. ಬಹಳಷ್ಟು ಬಾರಿ ಪ್ರತಿ ಸಿನಿಮಾ ಸಕ್ಸಸ್ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ಬಂದು ಪತ್ನಿ ಸಮೇತರಾಗಿ ಬಂದು ಇಲ್ಲಿ ಪೂಜೆಯನ್ನ ಮಾಡಿ ಹೋಗ್ತಾ ಇದ್ರು. ಹೀಗಾಗಿ ಈಗ ಸಂಕಷ್ಟದಲ್ಲಿ ಸಿಲುಕಿರುವಂತಹ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಪಾರು ಮಾಡ್ಲಿಕ್ಕೆ ಮೂಕಾಂಬಿಕೆಯ ಮೊರೆ ಹೋಗಿರುವಂತದ್ದು. ಇಲ್ಲಿ ನಿನ್ನೆ ಸಂಕಲ್ಪ ಮಾಡಿದ ಬಳಿಕ ಇವತ್ತು ಬೆಳಿಗ್ಗೆ ಹೂವು ಹಾಗೂ ಸೀರೆಯನ್ನ ಅರ್ಪಿಸುವ ಮೂಲಕ ಇಲ್ಲಿ ನವಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಪೂರ್ಣಾವತಿಯನ್ನು ಕೂಡ ಮಾಡಿದ್ದಾರೆ. ಮತ್ತು ತದನಂತರದಲ್ಲಿ ದೇವಿ ದರ್ಶನ ಮಾಡುವ ಮೂಲಕ ಈಗ ತೆರಳಿರುವಂತದ್ದು. ದರ್ಶನ್ ಅವರನ್ನ ಜಾಮೀನಿಗೆ ಬಹಳಷ್ಟು ಬಾರಿ ಪ್ರಯತ್ನ ಮಾಡಿದ್ರು ವಿಜಯಲಕ್ಷ್ಮಿ ಅವರು, ಆದ್ರೂ ಕೂಡ ಬಹಳಷ್ಟು ಅದನ್ನ ಫಲ ಸಿಕ್ಕಿರಲಿಲ್ಲ. ತದನಂತರದಲ್ಲಿ ಬಹಳಷ್ಟು ಹಲವು ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಯಾವುದೇ ಫಲ ಸಿಕ್ಕಿರಲಿಲ್ಲ. ಈಗ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಏನು ನವಚಂಡಿಕೆ ಯಾಗ ಮಾಡುವ ಮೂಲಕ ಫಲ ಸಿಗತ್ತಾ ನಿಟ್ಟಿನಲ್ಲಿ ಈಗ ಹೋಮವನ್ನ ಮಾಡಿದ್ದಾರೆ. ಏನು ನರಸಿಂಹಡಿಗರು ಪ್ರತಿ ಬಾರಿ ದರ್ಶನ ಬಂದಾಗ ನರಸಿಂಹಡಿಗರ ಮೂಲಕವೇ ಯಾಗ ಅಥವಾ ಪೂಜೆಗಳನ್ನ ಮಾಡ್ತಾ ಬಂದಿದ್ರು. ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ನರಸಿಂಹಡಿಗ ಅವರ ಪ್ರಧಾನ ಅರ್ಚಕರು ಅವರ ಮೂಲಕ ಇಲ್ಲಿ ಯಾಗವನ್ನ ಮಾಡಿದ್ದಾರೆ. ಯಾಗಶಾಲೆಯಲ್ಲಿ 1-2 ಗಂಟೆಗಳ ಕಾಲ ನಡೆದಂತಹ ಯಾಗ ಏನಿದೆ ನವಚಂಡಿಕಾ ಯಾಗ ಏನಿದೆ ಅದು ಪೂರ್ಣಾತಿಯಾಗಿರುವಂತದ್ದು. ದೇವಿಗೆ ಮತ್ತೆ ಪೂಜೆ ಸಲ್ಲಿಸುವ ಮೂಲಕ ಅವರು ತೆರಳಿದ್ದಾರೆ. ಮಾಧ್ಯಮದವರಿಗೆ ಸಾರಿ ಹೇಳುವ ಮೂಲಕ ನಾನು ಪ್ರತಿಕ್ರಿಯಿಸುವುದಿಲ್ಲ ಅಂತ ಹೇಳಿ ಅವರು ತೆರಳಿದ್ದಾರೆ. ಅಡಿಗರ ಮನೆಗೆ ಮತ್ತೆ ಅರ್ಚಕರ ಮನೆಗೆ ತೆರಳಿ ಅಲ್ಲಿ ಮಾತುಕತೆ ಮಾಡುವ ಮೂಲಕ ಪ್ರಸಾದವನ್ನು ಸ್ವೀಕರಿಸಿ ಅವರು ಈಗ ಮತ್ತೆ ತೆರಳುತ್ತಾರೆ. ಒಟ್ಟಾರೆ ಅವರು ಕುಟುಂಬ ಸಮೇತರಾಗಿ ಬಂದು ತನ್ನ ಪತಿ ದರ್ಶನ್ ಅವರನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಶತಾಯ ಪ್ರಯತ್ನ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನವಚಂಡಿಕಾ ಯಾಗ ಕೂಡ ಮಾಡಿರುವಂತದ್ದು ಈಗ ಬಹಳಷ್ಟು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ವಿಜಯ್, ಪರೀಕ್ಷಿತ್, ಈಗ ಪ್ರಧಾನ ಅರ್ಚಕರು ಯಾರು ನವಚಂಡಿಕಾ ಯಾಗವನ್ನ ನೆರವೇರಿಸಿದ್ರು, ಏನಾದರೂ ಹೇಳಿದ್ರಾ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಅವರ ಪತಿಗೆ ಎದುರಾಗಿರೋ ಸಂಕಷ್ಟದ ಬಗ್ಗೆ, ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಮಾತನಾಡಿದ್ರಾ ಅರ್ಚಕರ ಬಳಿ? ವಿಜಯ್, ನಿನ್ನೆ ಸಂಜೆ ಅವರು ಸಂಕಲ್ಪವನ್ನ ಮಾಡಿದ್ರು. ನಾಳೆ ಇವತ್ತು ನಡೆಯುವಂತ ಯಾಗದ ಬಗ್ಗೆ ಸಂಕಲ್ಪ ಮಾಡಿದ್ರು. ಆ ಬಳಿಕ ಅವರು ಹೋಗಿ ಏನು ನರಸಿಂಹಡಿಗರ ಮನೆಯಲ್ಲಿ ಬಹಳಷ್ಟು ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಆ ನಂತರದಲ್ಲಿ ಇವತ್ತು ನೇರವಾಗಿ ಇಲ್ಲಿ ಯಾಗಕ್ಕೆ ಬಂದು ಪೂಜೆಯನ್ನ ಮಾಡಿಸಿದ್ರು. ಕೊನೆಯ ಹಂತದಲ್ಲಿ ಪೂರ್ಣಾವತಿ ಆಗುವ ಸಂದರ್ಭದಲ್ಲಿ ನರಸಿಂಹಡಿಗರು ಬಂದು ಪೂರ್ಣಾವತಿಯನ್ನ ಎಲ್ಲ ವಿಧಿವಿಧಾನಗಳನ್ನ ಮಾಡಿಸಿದ್ದಾರೆ. ತದನಂತರದಲ್ಲಿ ಅವರ ದರ್ಶನ ಬಿಡುಗಡೆಗಾಗಿ ಎಲ್ಲ ರೀತಿಯ ಯಾಗ ಬಹಳಷ್ಟು ಪ್ರಮುಖ ಪಡೆಯುತ್ತೆ. ಅವರ ದರ್ಶನ ಎಲ್ಲಾ ಸಂಕಷ್ಟಗಳು ಅಡೆತಡೆಗಳು ಎಲ್ಲ ನಿರ್ವಹಣೆ ಆಗ್ಲಿ, ಏನು ಮಂಗಲಕರ ಜೀವನದಲ್ಲಿ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಅವರು ದೇವಿಯ ಮೂಲಕ ಅವರು ಯಾಗದಲ್ಲಿ ಪೂರ್ಣಾವತಿಯನ್ನ ಮಾಡ್ತಿದ್ದಾರೆ. ಒಟ್ಟಾರೆ ನರಸಿಂಹಡಿಗರು ಈವರೆಗೂ ಪ್ರತಿಕ್ರಿಯಿಸಿಲ್ಲ, ವಿಜಯಲಕ್ಷ್ಮಿ ಅವರು ಕೂಡ ಪ್ರತಿಕ್ರಿಯಿಸಿಲ್ಲ. ಒಟ್ಟಾರೆ ಯಾಗದ ಮೂಲಕ ಏನು ನರಸಿಂಹಡಿಗರ ಮೂಲಕ ಯಾಗವನ್ನು ಮಾಡಿಸುವ ಮೂಲಕ ದರ್ಶನ್ ಅವರು ಆದಷ್ಟು ಬೇಗ ಬಿಡುಗಡೆಯಾಗಿ ಬರಲಿ ಅನ್ನುವ ನಿಟ್ಟಿನಲ್ಲಿ ಈ ಪೂಜೆ ಮಹತ್ವವನ್ನ ಪಡೆದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪರೀಕ್ಷಿತ್. ಇವಾಗ ಯಾಕಂದರೆ ನನ್ನ ಮಕ್ಳಿಗೂ ಅದೇನೇ ಸೇಮ್ ನಡೀತಾ ಇರೋದ್ರಿಂದ ನಾವು ಜಾತಕ ಫಾಲೋ ಮಾಡ್ತೀನಿ. ಆ ಪ್ರಕಾರವಾಗಿ ಹೇಳಬೇಕು ಅಂದರೆ ಅದು ನವಂಬರ್ಗೆ ಮುಗಿಯುತ್ತೆ ಅಂತ ಇದೆ. ನಾವು ಅಂದ್ಕೊಳ್ಳೋದಷ್ಟೇ, ಸ್ವಾಮಿನ ಮಾಡಿರೋರು ಯಾವತ್ತೂ ಯಾರೂ ಕೆಡಲ್ಲ. ಷಣ್ಮಾತ್ಮನ ಪೂಜೆ ಮಾಡಿದವರು ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ, ನಾನು ಸಣ್ಣ ಮಕ್ಕಳಿಂದ ನಮ್ಮ ತಂದೆ ಕಾಲದಿಂದನೂ ನಾವು ಅದೇನೆ, ಯಾರೂ ಕೆಡಲ್ಲ. ಇದೇನೋ ಅದಕ್ಕೆ ಕಷ್ಟಪಡಲೇಬೇಕು ಅಂತ ಹಣೆ ಬರದಲ್ಲಿ ಬರೆದಿದೆ, ಕಷ್ಟಪಡ್ತಾರೆ, ಸ್ವಲ್ಪ ಅನುಭವಿಸ್ತಾರೆ, ಪ್ರಾಯಶ್ಚಿತ್ತ ಆಲ್ರೆಡಿ ಆಗಿರುತ್ತೆ, ಪಶ್ಚಾತ್ತಾಪ ಪಡ್ತಿದ್ದಾರೆ. ಒಳ್ಳೆ ಮನುಷ್ಯನಾಗಿ ಇನ್ನೂ ಒಳ್ಳೆ ಒಂದು ಮುಗ್ಧ ಮನಸ್ಸಿಂದ ಅವ್ರು ಆಚೆ ಬಂದು ಮುಂಚೆ ಹೇಗೆ ನೋಡ್ತಿದ್ವಿ ದರ್ಶನನ ಆ ಥರ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಡುವಂಥದ್ದು ನಾವು ಬಯಸ್ತೀವಿ, ಆ ಥರ ಆಗಲಿ ಅಂತ. ಇವಾಗ ಯಾಕಂದರೆ ನನ್ನ ಮಕ್ಳಿಗೂ ಅದೇನೇ ಸೇಮ್ ನಡೀತಾ ಇರೋದ್ರಿಂದ ನಾನು ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.